ಹಲೋ ಸ್ಟೂಡೆಂಟ್ಸ್, ಕಾಸ್ಟಿಂಗ್ ಮೆಥಡ್ಸಲ್ಲಿ ಜಾಬ್ ಆ್ಯಂಡ್ ಬ್ಯಾಚ್ ಕಾಸ್ಟಿಂಗ್ ಅನ್ನೋ ಒಂದು ಚಾಪ್ಟರಲ್ಲಿ ಈಗ ನಾವು ಫಸ್ಟ್ ಪ್ರಾಬ್ಲಮ್ನ ನಾವು ಮಾಡ್ತಾಯಿದ್ದೇವೆ. ಈ ಒಂದು ಪ್ರಾಬ್ಲಮ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚಿತವಾಗಿ ಒನ್ಸ್ ಪ್ರಾಬ್ಲಮ್ನ ನಾವು ನೋಡೋದಾದ್ರೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ದ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 200 ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿಯೇ ಮೆಟೀರಿಯಲ್ಸ್ ಇಶ್ಯೂಡ್ ಫಾರ್ ಜಾಬ್ ₹12,000, direct expenses ₹1,000, production wages ₹5,000, provide 60% on productive wages for works on cost and 12% on works cost for office on cost, and profit is to realized on the selling price at 15% ಅಂತ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಡೀಟೇಲ್ಸನ್ನು ಬೇಸ್ ಆಗಿಟ್ಕೊಂಡು ಈಗ ಈ ಒಂದು ಜಾಬ್ ನಂಬರ್ 200 ಕಾಸ್ಟ್ ಶೀಟನ್ನು ನಾವೀಗ ಪ್ರಿಪೇರ್ ಮಾಡ್ತಾ ಹೋಗಬೇಕಾಗಿರತ್ತೆ. ನೆಕ್ಸ್ಟ್ ಸೊಲ್ಯೂಷನ್, 1 ಪರ್ಟಿಕ್ಯುಲರ್ಸ್ ಆ್ಯಂಡ್ 2 ಅಮೌಂಟ್ ಕಾಲಮ್ಸ್ನ ತಗೊಳ್ಳಿ. ನೆಕ್ಸ್ಟ್ ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 200, 1 ಪರ್ಟಿಕ್ಯುಲರ್ಸ್ ಆ್ಯಂಡ್ 2 ಅಮೌಂಟ್ ಕಾಲಮ್ಸ್ನ ಬರ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಜಾಬ್ ನಂಬರ್ 200 ಏನಿದೆ, ಈ ಒಂದು ಪರ್ಟಿಕ್ಯುಲರ್ ಜಾಬ್ ನಂಬರ್ 200ಗೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಯಿತು ಅನ್ನೋದನ್ನ ನಾವು ಒಂದು ಸ್ಟೇಟ್ಮೆಂಟ್ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಮುಖಾಂತರ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವಿಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿನೇ ಆ ಒಂದು ರಾ ಮೆಟೀರಿಯಲ್ಸನ್ನ ಆ ಒಂದು ಜಾಬ್ ನಂಬರ್ 200ಗೋಸ್ಕರನೇ ರಾ ಮೆಟೀರಿಯಲ್ಸನ್ನ ಬೈ ಮಾಡಿದಾಗಿಂದ ಹಿಡಿದು ಆ ಜಾಬ್ ನಂಬರ್ 200ಗೋಸ್ಕರ ಏನೆಲ್ಲ ಫ್ಯಾಕ್ಟರಿಯಲ್ಲಿ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂಡ್ ಏನೆಲ್ಲ ಆಫೀಸಲ್ಲಿ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂಡ್ ಏನೆಲ್ಲ ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅದನ್ನೆಲ್ಲ ಟೋಟಲ್ ಮಾಡ್ಕೊಂಡಾಗ ನಮ್ಗೆ ಸಿಗೋವಂಥದ್ದೇನು ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಆ ಟೋಟಲ್ ಕಾಸ್ಟಿಗೆ ಪ್ರಾಫಿಟ್ ಅನ್ನು ಆ್ಯಡ್ ಮಾಡ್ಕೊತೀವಿ. ಆಗ ನಮ್ಗೆ ಏನು ಸಿಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ದಟ್ ಈಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇಂದ ಹಿಡಿದು ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಒಂದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನೆಲ್ಲ ನಾವು ಫಸ್ಟ್ ಅಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಆಗ ನಮ್ಗೆ ಏನ್ ಸಿಗುತ್ತೆ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ದೆನ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಏನಾದ್ರು ಇದೆಯಾ, ಕೊಟ್ಟಿಲ್ಲ. ಅದಾದ್ಮೇಲೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ದಟ್ ಈಸ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾನೆ ಪಾಯಿಂಟ್ ನಂಬರ್ 1 ಅಲ್ಲಿ. ಹಾಗಾದ್ರೆ ಜಾಬ್ ನಂಬರ್ 200ಗೋಸ್ಕರನೇ ಮೆಟೀರಿಯಲ್ಸ್ ಬೇಕಾಗಿತ್ತಂತೆ, ಆ ಒಂದು ಮೆಟೀರಿಯಲ್ಸ್ ನ ಬೈ ಮಾಡಿದ್ದಾರೆ. ಅದರ ಕಾಸ್ಟ್ ಬಂದು 12,000 ಅಂತ ಹೇಳ್ತಾ ಇದ್ದಾನೆ. ಇನ್ನರ್ ಅಲ್ಲಿ ಬರ್ಕೊಳ್ಳಿ, ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ₹12,000 ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಮೌಂಟ್ ಕಾಲಮ್ ಅಲ್ಲಿ ₹12,000. ಸೊ ನಾನು ಆಗ್ಲೇ ಹೇಳಿದೆ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇದೀರ ನಾವು ತಗೊಳ್ತಾ ಇದ್ವಿ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇದ್ರೆ ಅದನ್ನ ನಾವು ತಗೊಳ್ತಾ ಇದ್ವಿ. ಬಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ನಾವು ಲೆಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮತ್ತೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅದನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಡೈರೆಕ್ಟ್ ಅವನು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಕೊಟ್ಟಿದ್ದಾನೆ. ಇಟ್ ಈಸ್ ನಥಿಂಗ್ ಬಟ್ ಅದನ್ನ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಂತ ಹೇಳ್ತೀವಲ್ಲ, ಅದನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಅದರ ಜೊತೆಲಿ ಏನೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರತ್ತ ಈ ಒಂದು ಪರ್ಟಿಕ್ಯುಲರ್ ಜಾಬ್ ನಂಬರ್ 200ಗೆ ಆ ಎಲ್ಲಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಫಸ್ಟ್ ಅಲ್ಲಿ ತಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನೀವು ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನೆಲ್ಲ 1 by 1 ನಾವು ಈಗ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ಏನ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾನೆ ಇರುತ್ತೆ. ಸೊ ಫಸ್ಟ್ ಅಲ್ಲೇ ಬರ್ಕೊಂಡ್ಬಿಡಿ, ಇಲ್ಲೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಂತ ₹1,000. ಮತ್ತೆ ಇನ್ನು ಪಾಯಿಂಟ್ ನಂಬರ್ 3 ನೋಡಿ, ಪ್ರೊಡಕ್ಷನ್ ವೇಜಸ್ ಅಂತ ಇದೆ. ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡೈರೆಕ್ಟ್ ಲೇಬರ್ ಆಗ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ಬೋದು, ಪ್ರೊಡಕ್ಷನ್ ವೇಜಸ್ ಪ್ರೊಡಕ್ಟಿವ್ ವೇಜಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಅದನ್ನ ಕೂಡ ನಾವು ಇಲ್ಲೇ ತಗೊಳ್ತೀವಿ. ಬರ್ಕೊಳ್ಳಿ, ಪ್ರೊಡಕ್ಷನ್ ವೇಜಸ್ ಆರ್ ಪ್ರೊಡಕ್ಟಿವ್ ವೇಜಸ್ ₹5,000 ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ, ಏನು ಕೊಟ್ಟಿಲ್ಲ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಇಷ್ಟನ್ನು ಮಾತ್ರ ಕೊಟ್ಟಿದ್ದಾನೆ. ಈ ಬಿಟ್ಟು ಬೇರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ದಿದ್ರೆ ನಾವಿಲ್ಲೇ ತಗೊಳ್ತಾ ಇದ್ವಿ. ದೆನ್ ಟೋಟಲ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಅಮೌಂಟ್ ಅನ್ನ ಎಷ್ಟಾಗುತ್ತೆ ನೋಡಿ, 12,000 + 1,000 + ₹5,000.
18,000 rupees ಬಂತು. ಇದನ್ನೇ ನಾವೇನಂತ ಹೇಳ್ತೀವಿ, ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಒಂದು ಪ್ರೈಮ್ ಕಾಸ್ಟಿಗೆ ಜಾಬ್ ನಂಬರ್ 200ಗೋಸ್ಕರನೇ ಏನೆಲ್ಲ ಆಫೀಸಲ್ಲಿ ಏನೆಲ್ಲ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದನ್ನ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ 1 by 1 ನಾವು ತಗೊಳ್ತಾ ಹೋಗ್ತೀವಿ. ಸೊ ಹೆಡಿಂಗ್ ನಂಬರ್ ಕೊಡಿ, ಹಾಗಾಗಿ ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಓವರ್ ಹೆಡ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್. ಸೊ ಫ್ಯಾಕ್ಟರಿ ರಿಲೇಟೆಡ್ ಜಾಬ್ ನಂಬರ್ 200ಗೋಸ್ಕರನೇ ಆಗಿರಬೇಕು, ಅದು ಫ್ಯಾಕ್ಟರಿಯಲ್ಲೇ ಆಗಿರಬೇಕು. ಆ ತರಹದ ಎಕ್ಸ್ಪೆನ್ಸಸ್ ಏನೇ ಇರಲಿ ಅದನ್ನ ನಾವೇನು ತಗೊಳ್ಬೇಕಾಗಿರುತ್ತೆ. ಲೈಕ್ ಫ್ಯಾಕ್ಟರಿ ಡಿಪ್ರಿಸಿಯೇಷನ್ ಆಗ್ಬೋದು, ಅಥವಾ ಫ್ಯಾಕ್ಟರಿ ಕ್ಲೀನಿಂಗ್ ಚಾರ್ಜಸ್ ಆಗ್ಬೋದು, ಫ್ಯಾಕ್ಟರಿ ಲೈಟಿಂಗು, ಫ್ಯಾಕ್ಟರಿ ರೆಂಟು, ಫ್ಯಾಕ್ಟರಿ ಹೀಟಿಂಗ್, ಈ ರೀತಿ ಏನಾದರೂ ಇದ್ರೆ ನಾವು ಇಲ್ಲಿ ತಗೊಳ್ತೀವಿ. ಇಲ್ಲೇನಾದ್ರೂ ಕೊಟ್ಟಿದ್ದಾನಾ? ಎಸ್ ಕೊಟ್ಟಿದ್ದಾನೆ, ಬಟ್ ಅವನು ಹೇಳ್ತಾ ಇರ್ತಕ್ಕಂಥದ್ದು ಇಂಡಿವಿಜುವಲಿ ಕೊಟ್ಟಿಲ್ಲ. ಸೊ ಫ್ಯಾಕ್ಟರಿ ರೆಂಟು, ಫ್ಯಾಕ್ಟರಿ ರಿಲೇಟೆಡ್ ವಾಟರ್ ಚಾರ್ಜಸ್, ಕ್ಲೀನಿಂಗ್ ಚಾರ್ಜಸ್ ಅಂತ ಹೇಳಿಲ್ಲ. ಅದ್ರ ಬದಲಾಗಿ ಅವನು ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾನೆ. ಏನಪ್ಪಾ ಅಂತ ಹೇಳೋದಾದ್ರೆ ಇಲ್ಲಿ 60% ಆನ್ ಪ್ರೊಡಕ್ಟಿವ್ ವೇಜಸ್ ವರ್ಕ್ಸ್ ಆನ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ವರ್ಕ್ಸ್ ಕಾಸ್ಟ್ ಅನ್ನು ಒಂದೇ, ಫ್ಯಾಕ್ಟರಿ ಕಾಸ್ಟ್ ಅನ್ನು ಒಂದೇ. ಆದರೆ ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೆ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ 60% ಆಗಿರತ್ತಂತ. ಯಾವ ಅಮೌಂಟ್ ಮೇಲೆ 60% ಆಗಿರತ್ತಂತ? ಪ್ರೊಡಕ್ಷನ್ ಆರ್ ಪ್ರೊಡಕ್ಟಿವ್ ವೇಜಸ್ ಅಮೌಂಟ್ ಏನ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, ಅದರ ಮೇಲೆ 60% ಮಾಡಿದಾಗ ಎಷ್ಟೋ ಒಂದಷ್ಟು ಅಮೌಂಟ್ ಬರುತ್ತೆ. ಅಷ್ಟು ಅಮೌಂಟ್ ಎಲ್ಲಿ ಎಕ್ಸ್ಪೆನ್ಸಸ್ ಆಗಿರ್ತಕ್ಕಂಥ ಅಮೌಂಟ್ ಅಂತ ಹೇಳ್ತಾ ಇದ್ದಾನೆ, ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ನೆಕ್ಸ್ಟ್ ನಲ್ಲಿ ಬರ್ಕೊಳ್ಳಿ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡು ಯಾವ್ದ್ರ ಮೇಲೆ ಎಕ್ಸ್ಪೆನ್ಸೆಂಟು, ಪ್ರೊಡಕ್ಟಿವ್ ವೇಜಸ್ ಮೇಲೆ. ಹಾಗಾದ್ರೆ ಪ್ರೊಡಕ್ಟಿವ್ ವೇಜಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ ನೋಡಿ, 5,000 ಇದೆ, ರೈಟ್? ಆ 5,000 ಮೇಲೆ ಎಷ್ಟು ಪರ್ಸೆಂಟ್ ಅಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ, 60%. 5,000 into 60% ಮಾಡಿ. 5,000 into 60% ಮಾಡಿದಾಗ 3,000 ಬಂತು. ಇನ್ನರಲ್ಲಿ ಬರ್ಕೊಳ್ಳಿ 3,000 rupees ಇನ್ನರ್ ಅಮೌಂಟ್ ಕಾಲ್. ಮತ್ತೆ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ದಾರೆ ಅದನ್ನ ಈ ಒಂದು ಹೆಡಿಂಗ್ ಅಂಡರ್ ಅಲ್ಲೇ ನಾವು ತಗೊಳ್ತೀವಿ. ಏನಾದ್ರು ಇದೆಯಾ? ಇನ್ನ ಏನೂ ಇಲ್ಲ. ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಂಡಾಗ 3,000 rupees ಬಂತು. ದೆನ್ ಇಲ್ಲಿ ಆಡ್ ಅಂತ ಇದೆ, ಪ್ರೈಮ್ ಕಾಸ್ಟ್ 18,000 ಗೆ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ಕೊಂಡಾಗ ಎಷ್ಟು ಬಂತು? 21,000 ಬಂತು. 21,000 ಬರುತ್ತೆ. ಆ 21,000 ಏನಂತ ಹೇಳ್ತೀವಿ? ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಅಂತ ಕರೀರಿ. ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್. ಸೊ ನೆಕ್ಸ್ಟ್ ಫ್ಯಾಕ್ಟರಿ ಆರ್ ವರ್ಕ್ಸ್ ಕಾಸ್ಟ್ ಗೆ ಏನೇನು ಆಡ್ ಮಾಡ್ಕೊಂತೀವಿ? ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಅಂದ್ರೆ ಆಫೀಸ್ ಅಲ್ಲಿ ಏನಾದ್ರು ಎಕ್ಸ್ಪೆನ್ಸಸ್ ಆಗಿದ್ರೆ ಆ ಒಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇ ಇರಲಿ ಅದನ್ನ ಈ ಹೆಡಿಂಗ್ ಅಂಡರ್ ಅಲ್ಲಿ ನಾವು ತಗೊಳ್ತೀವಿ. ಲೈಕ್ ಆಫೀಸ್ ಸ್ಟಾಫ್ ಸ್ಯಾಲರಿ ಆಗಿರ್ಬೋದು, ಅಥವಾ ಆಫೀಸ್ ಫರ್ನಿಚರ್ ಡಿಪ್ರಿಸಿಯೇಷನ್, ಅದೇ ರೀತಿನ ಆಫೀಸ್ ರೆಂಟ್ ಆಗಿರ್ಬೋದು, ಅಥವಾ ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇ ಆಗಿದ್ರು ಕೂಡ ಅದನ್ನ ನಾವು ಈ ಒಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅನ್ನೋ ಹೆಡಿಂಗ್ ಅಲ್ಲೇ ನಾವು ತಗೊಳ್ಬೇಕಾಗಿರುತ್ತೆ. ಇಲ್ಲಿ ಇಂಡಿವಿಜುವಲಿ ಕೊಟ್ಟಿಲ್ಲ, ಅದರ ಬದಲಾಗಿ ಕ್ಲಿಯರ್ ಆಗಿ ಹೇಳ್ತಾ 12% ಆನ್ ವರ್ಕ್ಸ್ ಕಾಸ್ಟ್ ಫಾರ್ ಆಫೀಸ್ ಆನ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ವರ್ಕ್ಸ್ ಕಾಸ್ಟ್ ಏನಾಗಿರುತ್ತೆ, ಏನ್ ಬಂದಿರುತ್ತೆ ವರ್ಕ್ಸ್ ಕಾಸ್ಟ್ ಅಮೌಂಟು, ಅದನ್ನ ಬೇಸ್ ಆಗಿ ಇಟ್ಕೊಂಡು ಅದ್ರ ಮೇಲೆ 12% ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಆಗ ನಮಗೆ ಬರುವಂತ ಅಮೌಂಟ್ ಯಾವ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತಂತ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಮೌಂಟ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ದೆನ್ ಬರ್ಕೊಳ್ಳಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಂಡು ಯಾವ್ದ್ರ ಮೇಲೆ ಕೊಟ್ಟಿರೋದು? 12%. ವರ್ಕ್ಸ್ ಕಾಸ್ಟ್ ಆಗ್ಲೇ ಹೇಳಿದೆ, ವರ್ಕ್ಸ್ ಕಾಸ್ಟ್ ಅನ್ನು ಒಂದೇ, ಫ್ಯಾಕ್ಟರಿ ಕಾಸ್ಟ್ ಅನ್ನು ಒಂದೇ. ವರ್ಕ್ಸ್ ಕಾಸ್ಟ್ ನೋಡಿ ಇಲ್ಲಿ ಸಿಗುತ್ತೆ ಅಮೌಂಟ್ ಎಷ್ಟು? 21,000. ಎಸ್, 21,000 ಇಂಟು ಇದ್ರ ಮೇಲೆ ಎಷ್ಟು ಪರ್ಸೆಂಟ್? 12% ಮಾಡಿ. 21,000 ಇಂಟು 12% ಮಾಡಿದಾಗ ಎಷ್ಟು ಬಂತು ನೋಡಿ? 2,520 ಬರುತ್ತಾ? ಇನ್ನರ್ ಅಮೌಂಟ್ ಕಾಲಮ್ ಬರ್ಕೊಳ್ಳಿ ಫಸ್ಟ್ 2,520. ಸೊ ಇನ್ನ ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ನಾವು ಅದನ್ನ ತಗೊಳ್ತೀವಿ. ಸೊ ಇಲ್ಲೇನು ಕೊಟ್ಟಿಲ್ಲ, ಇದೊಂದೇ ಅಮೌಂಟ್ ಇರೋದು.
ಡೈರೆಕ್ಟ್ ಔಟರಲ್ಲಿ ಬರ್ಕೊಂಡಾಗ ಅಷ್ಟೇ ಒಂದು 2520 ಮತ್ತು ಔಟರ್ ಅಮೌಂಟ್ ಕಾಲಮ್ನ ಬ್ಯಾಲೆನ್ಸ್ ಮಾಡಿ ದಟ್ ಈಸ್ 21,000 ಪ್ಲಸ್ 2,520 ಆ್ಯಡ್ ಮಾಡಿಕೊಂಡ್ರೆ ಎಸ್ ಬಂತು 23,520 ರೂಪೀಸ್ ಬರುತ್ತೆ. 23,520 ಬಂತು. ಏನಂತ ಹೇಳ್ತೀರಾ ಇದನ್ನ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಂದ್ರೆ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಮತ್ತೆ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಮೌಂಟಿಗೆ ಮತ್ತೆ ಇನ್ನೂ ಒಂದು ಎಕ್ಸ್ಪೆನ್ಸಸ್ ನಾವು ಆ್ಯಡ್ ಮಾಡಲೇಬೇಕು. ದೆನ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ಳಿ. ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇ ಇದ್ರೂ ಕೂಡ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಸೇಲ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅದು ನಮ್ಮ ಮಸ್ಟ್ ಅಂಡ್ ಶುಡ್ ಇದೇ ಹೆಡಿಂಗ್ ಅಂಡರ್ ನಾವು ತಗೊಳ್ತಾ ಹೋಗ್ತೀವಿ. ಲೈಕ್ ಸೇಲ್ಸ್ ಮ್ಯಾನ್ ಸ್ಯಾಲರಿ ಆರ್ ಕಮಿಷನ್ ಮತ್ತೆ ಯಾವುದೊಂದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಸ್ಯಾಂಪಲ್ ಫ್ರೀ ಸ್ಯಾಂಪಲ್ಸ್ ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸ್ ಏನೇ ಕೊಟ್ಟಿರಲಿ ಅದನ್ನ ಇಲ್ಲೇ ತಗೊಳ್ತೀವಿ. ಏನಾದ್ರು ಕೊಟ್ಟಿದ್ದಾನ ಪ್ರಾಬ್ಲಮ್ ಅಲ್ಲಿ? ನೋಡಿ ಏನೂ ಕೂಡ ಕೊಟ್ಟಿಲ್ಲ ಇಲ್ಲಿ. ಹಾಗಾಗಿ ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸ್ ಇಲ್ಲೂ ಅಂತ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಎಷ್ಟು ಬಂತು? 23,520 ರೂಪೀಸೇ ಬಂತು. ಎಂತ ಹೇಳ್ತೀರಾ? ಟೋಟಲ್ ಕಾಸ್ಟ್ ಅಂದ್ರೆ ಈ ಒಂದು ಜಾಬ್ ನಂಬರ್ 200ಗೋಸ್ಕರನ ಇಷ್ಟು ಎಕ್ಸ್ಪೆನ್ಸಸ್ ಆಗಿದ್ಯಂತೆ. ಅಂದ್ರೆ ಮೆಟೀರಿಯಲ್ಸ್ ನ ಬೈ ಮಾಡಿದಾಗಿಂದ ಹಿಡಿದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸು ಮತ್ತೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮತ್ತೆ ಸೇಲ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇವನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಆ ಜಾಬ್ ನಂಬರ್ 200ಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಂದು 23,520 ರೂಪೀಸ್ ಆಗಿದೆ. ಇದನ್ನೇ ನಾವೇನಂತ ಹೇಳ್ತೀವಿ? ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಟೋಟಲ್ ಕಾಸ್ಟಿಗೆ ಏನನ್ನ ಆ್ಯಡ್ ಮಾಡ್ಕೋಬೇಕು? ಆ್ಯಡ್ ಪ್ರಾಫಿಟ್. ಪ್ರಾಫಿಟ್ ಆ್ಯಡ್ ಮಾಡ್ಕೊಂಡ್ರೆ ಏನು ಸಿಗುತ್ತಾ? ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ದೆನ್ ಅದನ್ನ ನೆಕ್ಸ್ಟ್ ನಾನಲ್ಲಿ ಬರ್ಕೊಂಬಿಡಿ. ಟೋಟಲ್ ಕಾಸ್ಟಿಗೆ ಆ್ಯಡ್ ಪ್ರಾಫಿಟ್ ಏನು ಸಿಗುತ್ತಾ? ಪ್ರಾಫಿಟ್ ಆ್ಯಡ್ ಆದ ಸೆಲ್ಲಿಂಗ್ ಪ್ರೈಸ್. ಸೊ ಹಾಗಾದ್ರೆ ಪ್ರಾಫಿಟ್ ಅಮೌಂಟ್ ಏನಾದರೂ ಕೊಟ್ಟಿದ್ದಾನ ಪ್ರಾಬ್ಲಮ್ ಅಲ್ಲಿ? ಇಲ್ಲ. ಬಟ್ ಇಲ್ಲೇನೋ ಹೇಳ್ತಾ ಇದ್ದಾನ. ಏನು ಅಂತ ಒನ್ಸ್ ನಾವು ನೋಡೋದಾದ್ರೆ ಇಲ್ಲಿ ಪ್ರಾಫಿಟ್ ಈಸ್ ಟು ಬಿ ರಿಯಲೈಸ್ಡ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಟ್ 15% ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅದರಲ್ಲಿ 15% ಅಷ್ಟು ಪ್ರಾಫಿಟ್ ಅಮೌಂಟ್ ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನ ಬೇಸಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದು? ಸೆಲ್ಲಿಂಗ್ ಪ್ರೈಸ್ ಮೇಲೆ 15% ಮಾಡಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನ? ಇಲ್ಲ. ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ನಾವು ನಮ್ಮ ಹತ್ರ ಏನಿದೆ ಅಮೌಂಟು ಟೋಟಲ್ ಕಾಸ್ಟ್ ಇದೆ, ಅದನ್ನ ಬೇಸ್ ಆಗಿ ಇಟ್ಕೊಂಡೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಪ್ರಾಫಿಟ್ ಅಮೌಂಟನ್ನ. ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ದಟ್ ಈಸ್ ದ ಪ್ರಾಫಿಟ್ ಇನ್ ಬ್ರಾಕೆಟ್. ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ಹಾಗಾಗಿ ಟೋಟಲ್ ಕಾಸ್ಟ್ ಅಮೌಂಟ್ ಎಷ್ಟಿದೆ? 23,520 ಇಂಟು 15 ಡಿವೈಡೆಡ್ ಬೈ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಸೆಲ್ಲಿಂಗ್ ಪ್ರೈಸ್ ಮೇಲೆ 15% ಅಂತ ಕೊಟ್ಟಿದ್ದಿದ್ರೆ, ಐ ಮೀನ್ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಗೊತ್ತಿದ್ದಿದ್ರೆ ನಮಗೆ ಆ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಇಂಟು 15/100 ಮಾಡಿಬಿಡ್ತಾ ಇದ್ವಿ. ಬಟ್ ಇದು ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ಹಾಗಾಗಿ ಯಾವುದನ್ನ ಬೇಸಾಗಿ ಇಟ್ಕೊಂಡು ಮಾಡ್ತಾ ಇರೋದು ಈಗ ಟೋಟಲ್ ಕಾಸ್ಟ್. ಹಾಗಾದ್ರೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್. ಅಂದ್ರೆ ಅದರ ಅರ್ಥ ಸೆಲ್ಲಿಂಗ್ ಪ್ರೈಸ್ ಹೇಗೆ ಬರುತ್ತೆ? ಟೋಟಲ್ ಕಾಸ್ಟ್ ಮತ್ತೆ ನಾವು ಏನು ಪ್ರಾಫಿಟ್ ಅನ್ನ ಫಿಕ್ಸ್ ಮಾಡಿರ್ತೀವಿ ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಸಿಗುವಂಥದ್ದೇ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಗೊತ್ತಿಲ್ಲ, ಹಾಗಾಗಿ ನಾವು ಅಸ್ಯೂಮ್ ಮಾಡ್ಕೊಂತೀವಿ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 100% ಅಂತ ಅಸ್ಯೂಮ್ ಮಾಡ್ಕೊಂತೀವಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸು 100%ಗೆ ಈಕ್ವಲ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ ಅದರಲ್ಲಿ ಪ್ರಾಫಿಟ್ ಎಷ್ಟಿರುತ್ತಂತ 15%. ಹಾಗಾದ್ರೆ ಇನ್ನು ರಿಮೈನಿಂಗ್ ಪರ್ಸೆಂಟೇಜ್ ಎಷ್ಟು ಉಳಿಯುತ್ತೆ? 85. ಅದು ಏನಾಗಿರುತ್ತೆ? ಕಾಸ್ಟ್, ಟೋಟಲ್ ಕಾಸ್ಟ್ ಪರ್ಸೆಂಟೇಜ್ 85% ಅಂತ ಅಸ್ಯೂಮ್ ಮಾಡ್ಕೊಂತಾ ಇದ್ದೀವಿ. ಹಾಗಾಗಿ ನಾವು ಟೋಟಲ್ ಕಾಸ್ಟ್ ಅಮೌಂಟ್ ನ ಬೇಸ್ ಆಗಿ ಇಟ್ಕೊಂಡು ಪ್ರಾಫಿಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ 23,520 ಟೋಟಲ್ ಕಾಸ್ಟ್ ಅಮೌಂಟ್ ಇದು ಇಂಟು 15 ಡಿವೈಡೆಡ್ ಬೈ ಇದು ಟೋಟಲ್ ಕಾಸ್ಟ್ ಅಮೌಂಟ್ ನ ತಗೊಂಡಿರೋದ್ರಿಂದ 85 ತಗೊಳ್ಬೇಕಾಗಿರುತ್ತೆ. ಏಕೆ? ಸೆಲ್ಲಿಂಗ್ ಪ್ರೈಸ್ 100% ಆದ್ರೆ 100% ಅಲ್ಲಿ 15% ಪ್ರಾಫಿಟ್ ಆದ್ರೆ ಇನ್ನು ರಿಮೈನಿಂಗ್ ಏನಾಗಿರುತ್ತೆ? ಟೋಟಲ್ ಕಾಸ್ಟ್ ಅಮೌಂಟ್. ಹಾಗಾಗಿ ಡಿವೈಡೆಡ್ ಬೈ 85 ಮಾಡ್ತೀವಿ. ಸೊ ಎಷ್ಟು ಬಂತಾಗ? 23,520 ಇಂಟು 15 ಡಿವೈಡೆಡ್ ಬೈ 85 ಎಷ್ಟು ಬಂತು? 4,150.58 ಬರುತ್ತೆ. ಸೊ 0.55 ಇನ್ನ ಜಾಸ್ತಿ ಬಂದ್ರೆ ಒಂದು ಈಸಿಯಾಗಿ ನಾವು ಅದನ್ನ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಸೊ 4,151 ಅಂತ ನಾವು
ತಗೊಳ್ಬೇಕಾಗಿರತ್ತೆ. ದೆನ್ ಬರ್ಕೊಳ್ಳಿ 4151. ಡೈರೆಕ್ಟ್ ಔಟ್ ನಮ್ಮ ಕಾಲಮಲ್ಲಿ ಬರ್ಕೊಳ್ಳಿ 4151 rupees. ಇದು ಪ್ರಾಫಿಟ್ನ ಒಂದು ಅಮೌಂಟ್. ಸೊ ಇದನ್ನ ಆ್ಯಡ್ ಮಾಡಿಕೊಂಡ್ರೆ ಏನು ಸಿಗುತ್ತೆ? ಸೆಲ್ಲಿಂಗ್ ಪ್ರೈಸ್. ದೆನ್ 23,520 ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬಂದು 4151. ಸೊ ದೆನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು ಅಮೌಂಟು ಆ್ಯಡ್ ಮಾಡ್ಕೊಂಡಾಗ 27,671. ಇದನ್ನ ಏನಂತ ಹೇಳ್ತೀರಾ? ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ.